ಒಮ್ಮೆ ಅಂಜನಾದೇವಿಯ ಮಗನಾಗಿ ಅಂಜನೇಯ ಜನಿಸಿದನು. ಅವನಿಗೆ ಬಾಲ್ಯದಲ್ಲೇ ಅಪಾರ ಶಕ್ತಿ, ವೇಗ ಮತ್ತು ಸಾಹಸ. ಒಂದು ಬೆಳಗ್ಗೆ ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿ ಹನುಮಂತನು ಅದನ್ನು ಒಂದು ದೊಡ್ಡ ದೊಡ್ಡ ಕೆಂಪು ಮಾವಿನ ಹಣ್ಣು ಎಂದು ಭಾವಿಸಿದನು. ಅವನು ನಕ್ಕು, ಅಯ್ಯೋ. ಸ್ನೇಹಿತರೆ, ಈಗ ನೋಡಿದಾರಲ್ಲ ವಿಡಿಯೋ, ಅದೇ ಥರ ವಿಡಿಯೋ ಕಂಪ್ಲೀಟಾಗಿ 1 ನಿಮಿಷ ಅಥವಾ ನೀವು ಜಾಸ್ತಿನೂ ಮಾಡ್ಬೋದು. ಕಂಪ್ಲೀಟಾಗಿ ಮಾಡುವ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ತುಂಬ ಈಸಿಯಾಗಿ AI ಯೂಸ್ ಮಾಡಿ ತುಂಬ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಅಂದರೆ ಇದರಲ್ಲಿ ₹1 ನೀವೇನು ಖರ್ಚು ಮಾಡೋಂಗಿಲ್ಲ, ಯಾವುದೇ ಥರದ ಸಬ್ಸ್ಕ್ರಿಪ್ಷನ್ ಪ್ಯಾಕು ತಗೊಳಂಗಿಲ್ಲ. ಹೇಗೆ ಮಾಡಬೇಕಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಕೊನೆವರೆಗೆ ನೋಡಿ ವಿಡಿಯೋ ಮಾಡಬೇಕಂದ್ರೆ ಹೇಗೆ ಅಂತ ನಾನು ಕೊನೆವರೆಗೆ ನಿಮ್ಗೆ ಹೇಳ್ತೀನಿ. ನೀವು ಬೇಕಾದ್ರೆ ರೀಲ್ಸ್ನ ಅಥವಾ ನೀವು ಶಾರ್ಟ್ಸ್ನ ಹಾಕ್ಬೋದು, ಭಾಳ ಚೆನ್ನಾಗಿರುತ್ತೆ. ಇದೇ ಥರದ ದೇವರದು ಅಥವಾ ಬೇರೆ ಯಾವುದರ ಆ್ಯನಿಮಲ್ಸ್ ಇರಲಿ, ಮಕ್ಕಳದು ಏನೇ ಒಂದು AI ವಿಡಿಯೋ ಮಾಡಬೇಕಂದ್ರೆ ತುಂಬ ಸರಳವಾಗಿ ನೀಟಾಗಿ 2 ಆ್ಯಪ್ ಇನ್ಸ್ಟಾಲ್ ಮಾಡಬೇಕು. ಅದರ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಿಮ್ಮ ಫೋನ್ನಲ್ಲಿ ChatGPT ಆ್ಯಪ್ನ ಇನ್ಸ್ಟಾಲ್ ಮಾಡಿರಬೇಕು. ಅದರಲ್ಲಿ ಲಾರ್ಡ್ ಹನುಮಾನ್ ಸ್ಟೋರಿ ಅಂತ ಬರೆದ್ರೆ ಸಾಕು. ಕಂಪ್ಲೀಟಾಗಿ ಹನುಮಾನ್ ಜಿ ಅವ್ರದ್ದು ಏನು ಸ್ಟೋರಿ ಇದೆಯಲ್ಲ, ಅವ್ರದ್ದು ಬಾಲ್ಯದ ಸ್ಟೋರಿ ಕಂಪ್ಲೀಟಾಗಿ ನಿಮಗೆ ChatGPTಯಲ್ಲಿ ಬರುತ್ತೆ. ನೋಡ್ರಿ, ಇಲ್ಲಿ ದೇವರಿಗೆ ಜನಿಸಿದ ಬಾಲ ಹನುಮ ಅಂತೇಳಿ ಇದೇ ಥರದ ಒಂದು 10 ಪಾಯಿಂಟ್ಸ್ಗಳು ಬರುತ್ತೆ. ಆ 10 ಪಾಯಿಂಟನ್ನು ನೀವು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಜಸ್ಟ್ ಅದರಲ್ಲೇ ChatGPTಯಲ್ಲಿ ನೀವು ಆಸ್ಕ್ ChatGPT ಇದೆಲ್ಲ ಅದರಲ್ಲಿ ಹೋಗಿ ನೀವು ಪೇಸ್ಟ್ ಮಾಡಬೇಕು. ಅಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ಕೆಳಗಡೆ ನೀವು ಪೇಸ್ಟ್ ಮಾಡ್ತಿರಲ್ಲ, ಅದರ ಕೆಳಗಡೆ ಏನು ಬರೀಬೇಕಂದ್ರೆ ನೀವು ಟೆಕ್ಸ್ಟಲ್ಲಿ ಬರೀಬೇಕಲ್ಲಿ ಪ್ರೊವೈಡ್ ದಿಸ್ ಸ್ಟೋರಿ ಪ್ರಾಂಪ್ಟ್ ಸೀನ್ ಬೈ ಸೀನ್ ಅಂತ ಬರೀಬೇಕು. ಪ್ರೊವೈಡ್ ದಿಸ್ ಸ್ಟೋರಿ ಪ್ರಾಂಪ್ಟ್ ಸೀನ್ ಬೈ ಸೀನ್ ಅಂತ ಬರೆದ್ರೆ ಕಂಪ್ಲೀಟಾಗಿ ಪ್ರಾಂಪ್ಟ್ ಬರುತ್ತೆ. ಆ ಸ್ಟೋರಿದು ಏನೈತಿ ಪ್ರಾಂಪ್ಟ್ ನೋಡಿ, ಈ ಥರ ಕಂಪ್ಲೀಟಾಗಿ ಒಂದೊಂದು ಸ್ಟೆಪ್ದಲ್ಲಿ ಪ್ರಾಂಪ್ಟ್ ಬರುತ್ತೆ. ಅದನ್ನು ಫಸ್ಟ್ ಪ್ರಾಂಪ್ಟು ಕಾಪಿ ಮಾಡ್ಕೋಬೇಕು. ಫಸ್ಟ್ ಪ್ರಾಂಪ್ಟ್ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ನೀವು ಇನ್ನೊಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ಫಸ್ಟ್ ಪ್ರಾಂಪ್ಟ್ ಕಾಪಿ ಮಾಡಿರಲ್ಲ, ಆ ಫಸ್ಟ್ ಪ್ರಾಂಪ್ಟ್ನ ಅಲ್ಲಿ ಹೋಗಿ ಪೇಸ್ಟ್ ಮಾಡಬೇಕು. ಅದು ಆ್ಯಪ್ ಯಾವುದಂದರೆ ಇಲ್ಲಿ ತೋರಿಸ್ತೀನಿ ನೋಡಿರಿ ಆ್ಯಪು. ಆ ಆ್ಯಪ್ ಇಲ್ಲಿದೆ ನೋಡಿರಿ, ಇದೇ ಆ್ಯಪ್ GROK. ಈ ಆ್ಯಪಲ್ಲಿ ಬಂದು ನೀವು ಜಸ್ಟ್ ಮೇಲ್ಗಡೆ ಇಮೇಜು ಮತ್ತು ವಿಡಿಯೋ ಅಂತ ಇರುತ್ತೆ. ನೀವು ಅದರಲ್ಲಿ ಇಮೇಜನ್ನು ತಗೋಬೇಕು. ಇಮೇಜನ್ನು ತಗೊಂಡು ಆ ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ್ರೆ ನಿಮಗೆ ರಿಲೇಟೆಡ್ ಇರೋದು ಯಾವುದೇ ಥರದ ಅವರು ಏನೇನು ಫೋಟೋಸ್ಗಳಿದ್ದಾವೆ ಡಿಫ್ರೆಂಟ್ ಬರ್ತವೆ. ಅದರಲ್ಲಿ ಯಾವ ಫೋಟೋಸ್ ಬೇಕಂತೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಫೋಟೋ ಅದಕ್ಕೆ ಮ್ಯಾಚ್ ಆಗುತ್ತೆ ಇಲ್ಲ ನಿಮ್ಮದು ಪ್ರಾಂಪ್ಟಿಗೆ, ಅಥವಾ ನಿಮ್ಮದು ಸ್ಟೋರಿ ಏನು ಮಾಡಿರ್ತೀರಲ್ಲ ಅದಕ್ಕೆ ಮ್ಯಾಚ್ ಆಗುತ್ತಿಲ್ಲ ಅಂತ ನೋಡ್ಕೋಬೇಕು. ನಿಮಗೆ ಯಾವುದು ಮ್ಯಾಚ್ ಅನಿಸುತ್ತೋ ಅದ್ರ ಮೇಲೆ ಈಗ ವಿಡಿಯೋ ಕೆಳಗಡೆ ಪ್ಲಸ್ ಅಂತಿದೆಯಲ್ಲ ಐಕಾನು, ಆ ಪ್ಲಸ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದು ಕಂಪ್ಲೀಟ್ ವಿಡಿಯೋ ಡೌನ್ಲೋಡ್ ಆಗುತ್ತೆ. ಅದು ಕಂಪ್ಲೀಟ್ ವಿಡಿಯೋ ನಿಮ್ಗೆ ಏನು ಬೇಕೋ ಆ ವಿಡಿಯೋ ಒಂದು 6 ಸೆಕೆಂಡು ವಿಡಿಯೋ ಕಂಪ್ಲೀಟಾಗಿ ಡೌನ್ಲೋಡ್ ಆಗುತ್ತೆ. ಅದೇ ಥರದ ಈ ಥರ ಏನು ಮಾಡ್ತಿರಲ್ಲ ಒಂದೊಂದೇ ವಿಡಿಯೋ ಮಾಡ್ಕೊಂಡು ನಿಮಗೆ ಕಂಪ್ಲೀಟಾಗಿ ಸ್ಟೋರಿ ಎಷ್ಟು ಪ್ರಾಂಪ್ಟ್ ಮಾಡಿರ್ತೀರಲ್ಲ 10 ಆದರೆ 10 ಪ್ರಾಂಪ್ಟು, ಆ 10 ಪ್ರಾಂಪ್ಟಿಗೆ ಒಂದೊಂದೇ ಆ್ಯಡ್ ಮಾಡ್ಕೊತ ಬಂದಂಗೆಲ್ಲ ಸ್ಟೋರಿ ಕ್ರಿಯೇಟ್ ಆಗುತ್ತೆ. 6 ಸೆಕೆಂಡಿಗೆ ಒಂದೊಂದೇ ವಿಡಿಯೋಗಳು ಬರ್ತವೆ. ಆ ವಿಡಿಯೋಗಳನ್ನು ಆ್ಯಡ್ ಮಾಡ್ಕೊತ ಹೋದರೆ ನೀವು ಸ್ಟೋರಿ ಫುಲ್ ವಿಡಿಯೋ ಏನು ಬೇಕೋ ಅದು ವಿಡಿಯೋ ಫುಲ್ ಬರುತ್ತೆ. ಇಲ್ಲಿಗೆ ನೋಡಿ, ಕೊಟ್ಟಿರೋ ಪ್ರಾಂಪ್ಟಿಗೆ ಸ್ಟೋರಿ ಅದು ವಿಡಿಯೋ ಏನಿದೆ ಅದು ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆದಮೇಲೆ ಅದು ಹೇಗೆ ಆಗುತ್ತೆ ಅಂತ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿರಿ. ಜಸ್ಟ್ ಪ್ಲೇ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿರಿ, ಮೂಮೆಂಟ್ ಹೆಂಗಿದೆ ಈ ಥರ ಇದೆ. ಅದು ನಿಮಗೆ ಜಸ್ಟ್ ಬೇಕಂದರೆ ಇಲ್ಲಿ ರೈಟ್ ಡೌನ್ಲೋಡ್ ಕ್ಲಿಕ್ ಇದೆಯಲ್ಲ, ಡೌನ್ಲೋಡ್ ಮಾಡಿದ್ರೆ ಕ್ಲಿಕ್ ಆಗ್ಬಿಡುತ್ತೆ. ನಿಮ್ಮದು ಇದರಲ್ಲಿ ಗ್ಯಾಲರಿ ಬಂದು ಡೌನ್ಲೋಡ್ ಆಗ್ಬಿಡುತ್ತೆ. ನೀವು ಅದೇ ಥರದ ಎಲ್ಲ ಪ್ರಾಂಪ್ಟ್ ಅಂತಂದು ಒಂದೊಂದೇ ಪ್ರಾಂಪ್ಟ್ ತಂದು ಪೇಸ್ಟ್ ಮಾಡ್ಕೊಂತ ಬಂದಂಗೆಲ್ಲ ಒಂದೊಂದೇ ವೀಡಿಯೋಗಳು ಕ್ರಿಯೇಟ್ ಹಾಕಂತಾನೆ ಹೋಗುತ್ತೆ ನಿಮಗೆ. ಈಗ ನಾನು ಸೆಕೆಂಡ್ ಸೀನಿನ ಪ್ರಾಂಪ್ಟ್ ತಗೊಂತೀನಿ. ಇದನ್ನು ತಂದು ಸೇಮ್ ನಿಮ್ಗೆ ಹೇಳಿದ್ನಲ್ಲ ಆಲ್ರೆಡಿ ಅದೇ ಆ್ಯಪಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ತಕ್ಷಣ ಇನ್ನೊಂದು ಇಮೇಜ್, ಸೆಕೆಂಡ್ ಪ್ರಾಂಪ್ಟಿಂದ ಇಮೇಜು ಕ್ರಿಯೇಟ್ ಆಗುತ್ತೆ. ನೋಡಿ, ನಿಮಗೆ ಬಾಲ ಹನುಮ ಇದರಲ್ಲಿ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೆಕೆಂಡನ್ನು. ಅದೀಗ ಡೌನ್ಲೋಡ್ ಆಗ್ತಿದೆ. ಅದು ಡೌನ್ಲೋಡ್ ಆದಮೇಲೆ ಅದನ್ನು ಕೂಡ ಸೇಮ್ ಇದರಲ್ಲಿ ಡೌನ್ಲೋಡ್ ಆದಮೇಲೆ ಇಲ್ಲಿ ಕೆಳಗಡೆ ಕ್ಲಿಕ್ ಇದೆಯಲ್ಲ, ಡೌನ್ಲೋಡ್ ಬಟನ್ ಒತ್ತಿದ್ರೆ ನಿಮಗೆ ನಿಮ್ಮ ಇದರಲ್ಲಿ ಗ್ಯಾಲರಿ ಬಂದು ಡೌನ್ಲೋಡ್ ಆಗ್ಬಿಡುತ್ತೆ. ಅದು ನೋಡಿ ಎಷ್ಟು ಸ್ಪೀಡಾಗಿ ಪ್ರೊಸೆಸ್ ಆಗ್ತಿದೆ ನೋಡಿ. ಇದು ಕಂಪ್ಲೀಟ್ ಪ್ರೊಸೆಸ್ 100% ಆದಮೇಲೆ ಇಲ್ಲಿ ಬಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬಂದು ಸೇವ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ChatGPTಗೆ ಹೋಗ್ಬೇಕು. ನೀವು ChatGPT ಹೋದ ತಕ್ಷಣ ನೀವು ಸ್ಟಾರ್ಟಿಂಗ್ ನಿಮಗೆ ಏನು ಸ್ಟೋರಿ ಬೇಕಂತ ಹೇಳಿ ಮಾಡಿದ್ರಲ್ಲ ಆ ಸ್ಟೋರಿನ ಕಾಪಿ ಮಾಡ್ಕೋಬೇಕು. ಅದು ಕಂಪ್ಲೀಟ್ ಕಾಪಿ ಆಗ್ಬಿಡುತ್ತೆ. ಆ ಸ್ಟೋರಿನ ಕಾಪಿ ಮಾಡಿದ ತಕ್ಷಣ ನೀವು ಈಗ ಕ್ರೋಮಿಗೆ ಹೋಗ್ಬೇಕು. ಗೂಗಲ್ ಕ್ರೋಮಿಗೆ ಹೋದ ತಕ್ಷಣ ಅಲ್ಲಿ ಹೋಗಿ ಗೂಗಲ್ ಸ್ಟುಡಿಯೋ AI ಅಂತ ಹೊಡಿಬೇಕು. ಗೂಗಲ್ ಸ್ಟುಡಿಯೋ AI ಅಂತ ಹೊಡೆದ್ರೆ ನಿಮಗೆ ಓಪನ್ ಆಗುತ್ತೆ. ನೋಡ್ರಿ, ಇಲ್ಲಿ ಓಪನ್ ಆಗುತ್ತೆ. ಈಗ ಗೂಗಲ್ AI ಸ್ಟುಡಿಯೋ ಅಂತ ಜನರೇಟ್ ಆಗುತ್ತೆ. ಈಗ ಓಪನ್ ಆದ ತಕ್ಷಣ ನಿಮಗೆ ಕೆಳಗಡೆ ಗೂಗಲ್ AI ಸ್ಟುಡಿಯೋ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಟೈಪ್ ಒಂದು ಬರುತ್ತೆ ಪ್ಲಸ್ ಐಕಾನ್. ಇಲ್ಲಿ ನೀವು ಸಿಂಗಲ್ ಸ್ಪೀಕರ್ ಆಡಿಯೋ ಅಂತ ಸೆಲೆಕ್ಟ್ ಮಾಡಬೇಕು. ಸಿಂಗಲ್ ಸ್ಪೀಕರ್ ಆಡಿಯೋನ ಸೆಲೆಕ್ಟ್ ಮಾಡಿದ ತಕ್ಷಣ ಡಿಫ್ರೆಂಟ್ ವಾಯ್ಸ್ಗಳು ಇರ್ತವೆ. ಅಲ್ಲಿ ಮೇಲು ಒಂದು 4-5, ಫೀಮೇಲು ಒಂದು 5-6 ಇರ್ತವೆ. ಅದರಲ್ಲೇ ನಿಮಗೆ ಯಾವುದು ಬೇಕು, ನಿಮಗೆ ಯಾವುದು ಮ್ಯಾಚ್ ಮಾಡಬೇಕು, ನಮಗೆ ಮೇಲ್ ಅಂದರೆ ಮೇಲು, ಫೀಮೇಲ್ ಅಂದರೆ ಫೀಮೇಲ್, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ವಾಯ್ಸನ್ನು ಸೆಲೆಕ್ಟ್ ಆಗುತ್ತೆ. ಆ ಕಾಪಿ ಮಾಡ್ಕೊಂಡಿದ್ದನ್ನ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಹಿಂದ್ಗಡೆ ಏನು ಪ್ರಾಂಪ್ಟ್ ಮಾಡಬೇಕಂತ ಬರೆದಿದ್ರಲ್ಲ ಅದನ್ನು ಎರೇಸ್ ಮಾಡಬೇಕು. ಆ ಸ್ಟೋರಿ ಅಷ್ಟೇ ಉಳಿಸ್ಕೊಬೇಕು. ಆಮೇಲೆ ರನ್ ಕಂಟ್ರೋಲ್ ಅಂತ ಬಟನ್ ಇದೆ, ಅದನ್ನು ಒತ್ತಿದರೆ ನಿಮಗೆ ಕಂಪ್ಲೀಟಾಗಿ ಈ ಸ್ಟೋರಿ ಏನಿದೆಯಲ್ಲ ಅದರದ್ದು ನೀಟಾಗಿ ವಾಯ್ಸ್ ಅದೇ ಜನ್ರೇಟ್ ಮಾಡಿ ಕೊಟ್ಬಿಡುತ್ತೆ. ನೀವು ಯಾವುದು ವಾಯ್ಸ್ ಸೆಲೆಕ್ಟ್ ಮಾಡಿರ್ತಾರಲ್ಲ, ವಾಯ್ಸ್ ಅದರದ್ದು ಯಾವ್ದು ಮೇಲ ಫೀಮೇಲು, ಆ ವಾಯ್ಸಲ್ಲಿ ಕಂಪ್ಲೀಟಾಗಿ ರೀಡ್ ಮಾಡಿ ಇದ್ರದ್ದು ಏನು ಬೇಕು ನಿಮಗೆ ನೀಟಾಗಿ ವಾಯ್ಸ್ ಕ್ರಿಯೇಟ್ ಮಾಡಿಕೊಡುತ್ತೆ. ನೋಡಿ, ತೋರಿಸ್ತೀನಿ ನೋಡ್ರಿ. ಈಗ ಡೌನ್ಲೋಡ್ ಆಗಿದೆ, ವಾಯ್ಸ್ ಹೇಗಿದೆ ಕೇಳಿ. ಒಮ್ಮೆ
ಅಂಜನಾದೇವಿಯ ಮಗನಾಗಿ ಅಂಜನೇಯ ಜನಿಸಿದನು. ಅವನಿಗೆ ಬಾಲ್ಯದಲ್ಲೇ ಅಪಾರ ಶಕ್ತಿ, ವೇಗ ಮತ್ತು ಸಾಹಸ. ಒಂದು ಬೆಳಗ್ಗೆ ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿ ಹನುಮಂತನು ಅದನ್ನು ಒಂದು ದೊಡ್ಡ ದೊಡ್ಡ ಕೆಂಪು ಮಾವಿನ ಹಣ್ಣು ಎಂದು ಭಾವಿಸಿದನು. ಅವನು ನಕ್ಕು, ಅಯ್ಯೋ, ಎಷ್ಟು ರುಚಿಯಾದ ಹಣ್ಣು! ಈ ಥರ ವಾಯ್ಸ್ ಜನ್ರೇಟ್ ಆದಮೇಲೆ 3 ಡಾಟ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಡೌನ್ಲೋಡ್ ಮಾಡ್ಕೋಬೇಕು ನೀವು. ಕಂಪ್ಲೀಟಾಗಿ ವಾಯ್ಸ್ ಬಂದ್ಬಿಡುತ್ತೆ, ನಿಮಗೆ ಡೌನ್ಲೋಡ್ ಆಗಿಬಿಡುತ್ತೆ. ಈ ವಾಯ್ಸ್ ಆದಮೇಲೆ ನೀವು ನೆಕ್ಸ್ಟು ಇನ್ಶಾರ್ಟ್ ಆ್ಯಪ್ನ ಸರ್ಚ್ ಮಾಡಿ ಇನ್ಶಾರ್ಟ್ ಆ್ಯಪಿಗೆ ಹೋಗಬೇಕು. ಇನ್ಶಾರ್ಟ್ ಆ್ಯಪಿಗೆ ಹೋದ ತಕ್ಷಣ ನೀವೇನು ವೀಡಿಯೋ ಜನ್ರೇಟ್ ಮಾಡಿರ್ತೀರಲ್ಲ, ಪ್ರಾಂಪ್ಟ್ ಹಾಕಿ ಆ ವಿಡಿಯೋನ ಒಂದೊಂದೇ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ನಿಮಗೆಲ್ಲ ಗೊತ್ತಿರುತ್ತೆ ಸೀನ್ ಬೈ ಸೀನು. ಅದನ್ನು ನೀವು ಸೆಲೆಕ್ಟ್ ಮಾಡಿ ಒಂದೊಂದೇನ ಸೆಲೆಕ್ಟ್ ಮಾಡಿ ಇನ್ಶಾರ್ಟ್ ಆ್ಯಪಲ್ಲಿ ಹಾಕೋಬೇಕು ನೀವು. ಈಗ ಇನ್ಶಾರ್ಟ್ ಆ್ಯಪಲ್ಲಿ ಒಂದೊಂದೇ ವೀಡಿಯೋ ಹಾಕಿದ ಮೇಲೆ ಅದಕ್ಕೆ ನಿಮಗೆ ಯಾವ ಥರದ ಲೆಂತ್ ಬೇಕು, ಲೆಂತ್ ಅಡ್ಜಸ್ಟ್ಮೆಂಟು ಮತ್ತು ಲೆಂತ್ಗಳನ್ನು ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಮಾಡಬೇಕು, ಆಡಿಯೋದಲ್ಲಿ ಹೋಗ್ಬೇಕು. ಆಡಿಯೋ ಆದಮೇಲೆ ನೋಡಿ ಲಾಸ್ಟ್ ಡೌನ್ಲೋಡ್ ಆಗಿದೆ, ಆ ಆಪ್ಷನ್ ತೊಗೋಬೇಕು ವಾಯ್ಸ್ನ. ಆ ವಾಯ್ಸ್ನ ಆಪ್ಷನ್ ತಗೊಂಡು ಇಲ್ಲಿ ಬಂದು ನೀವು ಅದು ಇನ್ಸರ್ಟ್ ಮಾಡಿದ್ರೆ ಆ ವಾಯ್ಸಿಗೆ ಮತ್ತು ಸೀನಿಗೆ ಮ್ಯಾಚ್ ಆಗುತ್ತೆ. ಅದು ಮ್ಯಾಚ್ ಆಗಿದ್ಮೇಲೆ ನಿಮಗೆ ಯಾವ ಥರ ವಿಡಿಯೋ ಎಲ್ಲಿಗೆ ಬೇಕು, ಎಷ್ಟು ಅಡ್ಜಸ್ಟ್ಮೆಂಟ್ ಬೇಕು ಆ ಟೈಪ್ ಅಡ್ಜಸ್ಟ್ ಮಾಡ್ಕೊಂಡು ಕಂಪ್ಲೀಟಾಗಿ ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಈಗ ನಿಮ್ಮ ವಿಡಿಯೋ ರೆಡಿ ಆದಮೇಲೆ ಅದನ್ನು ನೀವು ಕಂಪ್ಲೀಟಾಗಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಅದು ನಿಮ್ಮ ಗ್ಯಾಲರಿ ಬಂದು ಸೇವ್ ಆಗುತ್ತೆ.